ಏನ್ ಈ ಬಂಡೆ ಮಧ್ಯ ನುಸಿಯೋದು? ದಪ್ಪಗಿರೋರು ಹೋಗ್ಬಿಟ್ರೆ ತಗ್ಲಾಕಳದೆ. ಪಂಚಲಿಂಗಗಳ ದರ್ಶನ ಮಾಡೋಣ ಬನ್ನಿ. ಇದು ಆದಿಚುಂಚನಗಿರಿಯ ಮೂಲ ದೇವರು ಗಂಗಾಧರೇಶ್ವರ. ಎಂತ ಸೌಂದರ್ಯ ಕಂಡೆ, ಇಲ್ಲಿಂದ ಚುಂಚನಗಿರಿ ಏನ್ ಚೆನ್ನಾಗಿ ಕಾಣಿಸುತ್ತೆ ನೋಡ್ರಪ್ಪ. ಇದು ಶಿವನ ಮತ್ತೊಂದು ರೂಪ ಮಲ್ಲೇಶ್ವರ ಸ್ವಾಮಿ. ಅಯ್ಯೋ ಅಯ್ಯೋ ಅಯ್ಯೋ, ಪೂರ್ತಿ ಬೆಟ್ಟ ಹತ್ತದ ಯಾವಾಗಪ್ಪ? ಅಣ್ತಮಾಸ್ ನಮಸ್ಕಾರ. ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಆದಿಚುಂಚನಗಿರಿ ಎಪಿಸೋಡ್ 1ನಲ್ಲಿ ನಿಮಗೆ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಮಾಡಿಸ್ದೆ. ಮಾಳಮ್ಮ ದೇವಿ, ಸ್ತಂಭಾಂಬಿಕಾ ದೇವಿ, 64 ಅಷ್ಟಾಂಗ ಭೈರವ ವಿಗ್ರಹಗಳು, ಗಣೇಶ, ಸುಬ್ರಹ್ಮಣ್ಯ ಸ್ವಾಮಿ, ಅಷ್ಟೆಲ್ಲ ದೇವರ ದರ್ಶನನ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಮಾಡ್ದೋ. ಬನ್ನಿ ಇವಾಗ ಆದಿಚುಂಚನಗಿರಿಯ ಮೂಲ ದೇವರಾದಂಥ ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಮಾಡಕ್ ಹೋಗೋಣ. ನಿಮ್ಗೆಲ್ಲ ಒಂದು ಡೌಟ್ ಬರ್ಬೋದು, ಮೂಲ ದೇವರು ಗಂಗಾಧರೇಶ್ವರ ಆದ್ರೆ ಕಾಲಭೈರವೇಶ್ವರ ಸ್ವಾಮಿ ಏನು ಚುಂಚನಗಿರಿಗೆ ಅಂತ. ಪರಶಿವನ ಆಜ್ಞೆಯಂತೆ ಚುಂಚನಗಿರಿನ ಕಾಪಾಡ್ತಿರೋದು ಕಾಲಭೈರವೇಶ್ವರ ಸ್ವಾಮಿ. ಕಾಲಭೈರವೇಶ್ವರ ಸ್ವಾಮಿನ ಕ್ಷೇತ್ರ ಪಾಲಕ ಅಂತ ಕರೀತಾರೆ. ಗಂಗಾಧರೇಶ್ವರ ಮೂಲ ದೇವ್ರು ಹೆಂಗಾಗ್ತಾರಪ್ಪ ಇಲ್ಲಿಗೆ ಅಂದ್ರೆ, ಶಿವನು ಪಂಚಲಿಂಗಗಳ ರೂಪದಲ್ಲಿ ಆದಿಚುಂಚನಗಿರಿಲಿ ನೆಲೆಸ್ತಾರೆ. ಆ ಪಂಚಲಿಂಗಗಳಲ್ಲಿ ಒಂದು ಗಂಗಾಧರೇಶ್ವರ. ಮೆಟ್ಲು ಹತ್ತುವಾಗ ಪಕ್ಕದಲ್ಲೇ ಗಣೇಶನ ವಿಗ್ರಹ ಇದೆ, ಕಲ್ಲಲ್ಲಿ ತುಂಬಾನೇ ಚೆನ್ನಾಗಿ ಕೆತ್ತಿದ್ದಾರೆ. ಅದ್ಯಾವುದೋ ಬೇರೆ ಶೈಲಿಲಿ ಒಂದು ದೇವಸ್ಥಾನ ಕಟ್ಟವ್ರೆ, ಅದ್ಯಾವುದು ಅಂತ ಗೊತ್ತಾಗ್ಲಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಾನದಿಂದ ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಒಂದು 250 ಮೆಟ್ಲು ಹತ್ಬೇಕು. ನಾನು ಬೆಳಬೆಳಿಗ್ಗೆನೆ ಬೆಟ್ಟ ಹತ್ತೋಣ ಅಂತ ಹೋಗಿದ್ದೆ, ಹಾಗಾಗಿ ಬಿಸಿಲು ಕಡಿಮೆ. ಬನ್ನಿ ಬೆಟ್ಟ ಹತ್ತುತ್ತಾ ಈ ಜಾಗದ ಹಿಸ್ಟ್ರಿ ಬಗ್ಗೆ ತಿಳ್ಕೊತಾ ಹೋಗೋಣ. ಗಂಗಾಧರೇಶ್ವರ ಸ್ವಾಮಿಗೆ ಗೋಪುರ ಕಟ್ಟಿಸಿದ್ದು ಆರಣಿ ಮಹಾರಾಜರು. ಆರಣಿ ಮಹಾರಾಜರಿಗೆ ಮಕ್ಕಳಿರಲ್ಲ. ಶಿವ ಆರಣಿ ಮಹಾರಾಜರ ಕನ್ಸಲ್ ಬಂದು ಗಿಣ್ಣಿಲ್ಲದ ಬಿದುರಿನಿಂದ ತೊಟ್ಟಿಲನ್ನ ಮಾಡಿಸಿ ನನ್ಗೆ ಅರ್ಪಿಸು ಅಂತ ಕೇಳ್ತಾರೆ. ಹಾಗ್ ಮಾಡೋದ್ರಿಂದ ನಿನ್ಗೆ ಗಂಡು ಮಗು ಹುಟ್ಟುತ್ತೆ ಅಂತ ಹೇಳ್ತಾರೆ. ರಾಜ ಕೆಲಸಗಾರರಿಗೆಲ್ಲ ಗಿಣ್ಣಿಲ್ಲದ ಬಿದುರನ್ನ ಹುಡುಕೋದು ಕೇಳ್ತಾನೆ. 4 ಜನ ಕೆಲಸಗಾರರು ಹುಡುಕುವಾಗ ಒಂದು ಕಡೆ ಗಿಣ್ಣಿಲ್ಲದ ಬಿದಿರು ಸಿಗುತ್ತೆ. ಆ ಬಿದಿರನ್ನ ಕಡ್ದಾಗ ಆ ಬಿದಿರಿನಿಂದ ರಕ್ತ ಬರಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಒಂದು ಅಶರೀರ ವಾಣಿ ಬರುತ್ತೆ, ನಿಮ್ ರಾಜನ್ನ ಇಲ್ಲಿ ಕರ್ಕೊಂಬನ್ನಿ, ಹಿಂತಿರುಗಿ ನೋಡ್ದೆ ಇಲ್ಲಿಂದ ಹೋಗಿ ಅಂತ ಹೇಳುತ್ತೆ. ಅದರಲ್ಲಿದ್ದಂತ 3 ಜನ ಕ್ಯೂರಿಯಾಸಿಟಿಯಿಂದ ಹಿಂದೆ ತಿರುಗಿ ನೋಡಿ ರಕ್ತ ಕಾರಿ ಸಾಯ್ತಾರೆ. ಒಬ್ಬ ಕೆಲಸಗಾರ ಹಿಂದೆ ತಿರುಗಿ ನೋಡ್ದಂಗ್ ಹೋಗಿ ರಾಜನ ಕರ್ಕೊಂಡ್ ಬರ್ತಾನೆ. ಅವಾಗ ಅಶರೀರ ವಾಣಿ ಹೇಳುತ್ತೆ, ನಾನು ಗಂಗಾಧರೇಶ್ವರ, ನೀನು ನನ್ಗೆ ಮಂಟಪನ ಕಟ್ಟಿಸ್ಬೇಕು. ನಿನ್ ಮಗ ಹುಟ್ಟಿದ್ಮೇಲೆ ಮಗನಿಗೆ ಜೋಗಿ ದೀಕ್ಷೆಯನ್ನ ಕೊಡಿಸ್ಬೇಕು ಅಂತ ಹೇಳುತ್ತೆ. ಅದನ್ನ ಒಪ್ಪಿದಂತ ಮಹಾರಾಜ ಗಂಗಾಧರೇಶ್ವರ ಸ್ವಾಮಿಗೆ ದೇವಸ್ಥಾನನ ಕಟ್ಟಿಸ್ತಾನೆ. ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಹೇಗೆ ನಿರ್ಮಾಣ ಆಯ್ತು ಅನ್ನೋದ್ರ ಬಗ್ಗೆ ಹಿಸ್ಟ್ರಿ ಇದು. ಆ ದೇವಸ್ಥಾನನ ಆಮೇಲೆ ತೋರಿಸ್ತೀನಿ. ಎಂತ ಸೌಂದರ್ಯ ಕಂಡೆ, ಇಲ್ಲಿಂದ ಚುಂಚನಗಿರಿ ಏನ್ ಚೆನ್ನಾಗಿ ಕಾಣಿಸುತ್ತೆ ನೋಡ್ರಪ್ಪ. ಇಲ್ಲೊಂದು ನಂದಿ ವಿಗ್ರಹನ ಏನ್ ಚೆನ್ನಾಗಿ ಕೆತ್ತವ್ರೆ ಅಂತೀರಾ? ಇದನ್ನ ಕೆತ್ತಿದಂತ ಶಿಲ್ಪಿಗಳಿಗೆ ನಮೋ ನಮಃ. ತುಂಬಾ ಸೊಗಸಾಗಿ ಬಂದಿದೆ ಈ ವಿಗ್ರಹ. ಮುಂದೆ ನಿಮ್ಗೆ ಆರಣಿ ಮಹಾರಾಜರು ಕಟ್ಟಿಸಿದಂತ ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನನ ತೋರಿಸ್ತೀನಿ. ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ನಮ್ಗೆ ಪಂಚಲಿಂಗಗಳಲ್ಲಿ ಒಂದಾದಂತ ಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನ ಸಿಗುತ್ತೆ. ಬನ್ನಿ ಮೊದಲು ಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನ ನೋಡೋಣ. ನೋಡಿ, ಇದೇನೆ ಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನ. ನಾನ್ ಬಂದಿದ್ದ ಟೈಮ್ ಚೆನ್ನಾಗಿತ್ತು, ಬೆಳಗಿನ ಪೂಜೆ ನಡೀತಾ ಇತ್ತು. ಮಲ್ಲೇಶ್ವರ ಸ್ವಾಮಿ ದೇವರ ಮುಂದೆ ಒಂದು ಚಿಕ್ಕದಾದಂತ ನಂದಿ ವಿಗ್ರಹ ಇದೆ. ನಾನ್ ಬಂದಿದ್ದ ಟೈಮಿಗೆ ಸರಿಯಾಗಿ ಮಹಾಮಂಗಳಾರತಿ ಕೂಡ ಆಯ್ತು. ಮಲ್ಲೇಶ್ವರ ಸ್ವಾಮಿ ನನ್ನ ಸಬ್ಸ್ಕ್ರೈಬರ್ಸು ಮತ್ತೆ ವ್ಯೂವರ್ಸ್ಗೆ ಒಳ್ಳೇದ್ ಮಾಡ್ಲಿ. ಬನ್ನಿ ಇವಾಗ ಹೋಗಿ ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನ ನೋಡೋಣ. ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದವರೆಗೂ ಬೈಕ್ ಮತ್ತೆ ಕಾರ್ ಬರೋ ತರ ರಸ್ತೆ ಮಾಡ್ಕೊಂಡಿದ್ದಾರೆ. ಆ ರಸ್ತೆಯಲ್ಲಿ ಬರೋದಕ್ಕೆ ಎಲ್ಲಾ ಭಕ್ತಾದಿಗಳನ್ನು ಬಿಡಲ್ಲ. ಸ್ವಾಮೀಜಿಯವರು ಮತ್ತೆ ಇಲ್ಲಿ ಪೂಜೆ ಮಾಡೋ ಅಂತವ್ರಿಗೆ ಮಾತ್ರ ಅಲೋ ಇದೆ. ನೋಡಿ, ಇವಾಗ ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನ ತೋರಿಸ್ತೀನಿ. ಅದರ ಮುಂದೆ ಒಂದು ಗರುಡ್ಗಂಬ ಕೂಡ ಇದೆ. ನೋಡಿ, ಇದೇನೆ
ಆರಣಿ ಮಹಾರಾಜರು ಕಟ್ಟಿಸಿದಂತ ಗಂಗಾಧರೇಶ್ವರ ದೇವಸ್ಥಾನ. ಇದು ಅಷ್ಟೇ ಬರೀ ಕಲ್ಲಲ್ಲೇ ನಿರ್ಮಾಣ ಆಗಿರೋಂಥ ದೇವಸ್ಥಾನ. ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬನ್ನಿ ನೋಡೋಣ. ಪ್ರಕೃತಿಯ ಪ್ರೇಮಿಗಳಿಗೆ ಈ ವ್ಯೂ ತುಂಬಾ ಇಷ್ಟ ಆಗುತ್ತೆ. ಶಿವನೇ ಈ ಆದಿಚುಂಚನಗಿರಿ ಜಾಗನ ತಪಸ್ಸು ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡ ಅಂದ್ರೆ ಈ ಜಾಗದ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿರ್ಬೋದು ನೀವೇ ಯೋಚನೆ ಮಾಡಿ. ಶಿವ ಇಲ್ಲಿ ಜ್ವಾಲಾಪೀಠನ ಸೃಷ್ಟಿ ಮಾಡಿ ಅದನ್ನ ಧ್ಯಾನಪೀಠ ಅಂತ ಮಾಡಿ ಶಿವನೇ ಮೊದಲ ಪೀಠಾಧಿಪತಿ ಇಲ್ಲಿಗೆ. ಭೈರವನ ಸೃಷ್ಟಿ ಮಾಡಿದ್ದೇ ಆ ಪರಶಿವ. ಪರಶಿವನ ಆಜ್ಞೆಯಂತೆ ಕ್ಷೇತ್ರ ಪಾಲಕನಾಗಿ ಶ್ರೀ ಆದಿಚುಂಚನಗಿರಿನ ಕಾಯ್ತಾ ಇರೋದು ಕಾಲಭೈರವ. ಮಧ್ಯಮ ಪಾಂಡವ ಆದಂತ ಅರ್ಜುನ ಕೂಡ ಇಲ್ಲಿಗೆ ಬಂದು ಕಾಲಭೈರವನ ತಪಸ್ಸು ಮಾಡಿ ಜೋಗಿ ದೀಕ್ಷೆ ಪಡ್ಕೊಂತಾನೆ. ಬನ್ನಿ ಇವಾಗ ಗಂಗಾಧರೇಶ್ವರ ಸ್ವಾಮಿಯ ದೇವರ ದರ್ಶನ ಮಾಡಿಸ್ತೀನಿ. ಇದೇ ಜಾಗದಲ್ಲಿ ಗಿಣ್ಣಿಲ್ಲದ ಬಿದಿರು ಸಿಕ್ಕಿದ್ದು. ಇವತ್ತಿಗೂ ಇಲ್ಲಿ ಚಿಕ್ಕದಾದಂತ ಬಿದಿರಿನ ತುಂಡನ್ನ ದೇವರ ಹಿಂದೆ ಇಡ್ತಾರಂತೆ. ಗಂಗಾಧರೇಶ್ವರ ಸ್ವಾಮಿಯ ಎದುರಿಗೆ ಒಂದು ಚಿಕ್ಕದಾದಂತ ನಂದಿ ವಿಗ್ರಹ ಕೂಡ ಇದೆ. ಇಲ್ಲಿ ಅರ್ಚನೆ ಮಾಡಿಸೋಂತ ಪ್ರತೀತಿ ಇದೆ, ಮಾಡಿಸೋಂತವ್ರು ಮಾಡಿಸ್ಬಹುದು. ಅದರ ಪಕ್ಕದಲ್ಲೇ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಕೂಡ ಮಾಡಬಹುದು. ನೋಡಿ, ಕಲ್ಲಲ್ಲೇ ಕಟ್ಟಿರುವಂತ ದೇವಸ್ಥಾನ ಬಹಳನೇ ತಂಪಾಗಿತ್ತು. ಈ ದೇವಸ್ಥಾನನೂ ಅಷ್ಟೇ ಬಹಳನೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಹುದು. ನೋಡಿ ದಾರಿ ಹೆಂಗಿದೆ ಅಂತ ತೋರಿಸ್ತೀನಿ. ಏನ್ ಈ ಬಂಡೆ ಮಧ್ಯ ಹೋಗೋದು, ಹೋದ್ರೆ ತಗ್ಲಾಕೊಂಬಿಡದೆ. ದಪ್ಪಗಿರೋರಂತೂ ಅಲ್ಲಿ ನುಸಿಯಕ್ಕೆ ಆಗಲ್ಲ. ಗವಿಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡ್ತೀನಿ. ಇನ್ನ ನಾವು ಅರ್ಧದಷ್ಟು ಬೆಟ್ಟ ಹತ್ತಿದೀವಿ ಅಷ್ಟೇ. ಇನ್ನ ಗವಿಸಿದ್ದೇಶ್ವರ, ಕತ್ತಲೆ ಸೋಮೇಶ್ವರ, ಚೋಳೂರ್ ಕಂಬ ಎಲ್ಲಾನು ತೋರಿಸ್ಬೇಕು ನಿಮ್ಗೆ. ಅದನ್ನ ಮುಂದಿನ ಎಪಿಸೋಡ್ಗಳಲ್ಲಿ ತೋರಿಸ್ತೀನಿ. ಕಾಲಭೈರವೇಶ್ವರ ಸ್ವಾಮಿನ ಕಳ್ಳಭೈರವೇಶ್ವರ ಸ್ವಾಮಿ ಅಂತ ಯಾಕೆ ಕರೀತಾರೆ ಅಂತ ನಾನು ಎಪಿಸೋಡ್ 1 ಹೇಳಿದ್ದೀನಿ. ಯಾರ್ಯಾರು ನನ್ನ ಎಪಿಸೋಡ್ 1 ನೋಡಿಲ್ಲ ಅವರು ದಯವಿಟ್ಟು ಹೋಗಿ ನೋಡಿ. ಮುಂಚೆ ಆದಿಚುಂಚನಗಿರಿ ಮಠಕ್ಕೆ ರೈತರು ಬೆಳೆದಂತ ಬೆಳೆಲಿ ಒಂದಿಷ್ಟು ಪಾಲನ್ನ ಅನ್ನದಾಸೋಹಕ್ಕೆ ತಂದು ಕೊಡ್ತಾ ಇದ್ರು. ಇಲ್ಲಿ ಸುತ್ತಮುತ್ತ ಊರುಗಳಿಗೆ ಆದಿಚುಂಚನಗಿರಿ ಮಠದಿಂದ ವ್ಯಾನ್ಗಳನ್ನ ಕಳಿಸೋರು. ಆ ವ್ಯಾನಿಗೆ ರೈತರು ದವಸ ಧಾನ್ಯಗಳನ್ನ ಹಾಕ್ತಾ ಇದ್ರು. ಈ ಮಠದ ಮೂಲ ಧ್ಯೇಯ ಅನ್ನ ಅಕ್ಷರ ಆರೋಗ್ಯ. ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.